ಬೆಂಗಳೂರಿನಲ್ಲಿ 9 ಕೋಟಿ ಅಕ್ರಮ ಹಣ ಸಾಗಾಟ. ಕಾರನ್ನ ಅಡ್ಡಗಟ್ಟಿ ಪರಿಶೀಲನೆ ಮಾಡಿದಾಗ ನೋಟುಗಳ ಕಂತೆ ಪತ್ತೆಯಾಗಿದೆ. ಬರೋಬ್ಬರಿ 9 ಕೋಟಿ ಹಣವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿಯ ವೀರಸಂದ್ರ ಸಿಗ್ನಲ್ ಬಳಿ ವಶಕ್ಕೆ ಪಡೆಯಲಾಗಿದೆ. ಈ ಹಣ ತಮಿಳುನಾಡಿನ ತುತುಕುಡಿಯ ವ್ಯಕ್ತಿಗೆ ಸೇರಿರುವ ಹಣ ಅನ್ನೋದು ಗೊತ್ತಾಗಿದೆ. ಸಿಂಧು ಜುವೆಲರ್ಸ್ ಮಾಲೀಕ ಸಚಿನ್ ಅವರ ಹಣ ಯಾರಿಗೆ ಸೇರಿದ್ದು ಎನ್ನುವ ಬಗ್ಗೆ ದಾಖಲೆ ಪರಿಶೀಲನೆ. ಸಚಿನ್ ಮನೆ ಮೇಲೆ ಆದಾಯ ತೆರಿಗೆ ಇಲಾಖೆ ರೈಡ್ ಮಾಡಿದೆ. ಸಚಿನ್ ಮನೆಯಲ್ಲೂ ಕೂಡ 1,30,00,000 ಹಣ ಪತ್ತೆಯಾಗಿದೆ. ಐಟಿ ಅಧಿಕಾರಿಗಳು ಸಚಿನ್ರನ್ನ ವಶಕ್ಕೆ ಪಡೆದಿದ್ದಾರೆ. ಗಮನಿಸ್ತಾ ಇದ್ರಿ, ಒಂದು ಕಡೆ ಯಾವ ಕಾರಲ್ಲಿ ಹಣ ಪತ್ತೆಯಾಯಿತೋ ಆ ಕಾರಿನ ದೃಶ್ಯ, ಮತ್ತೊಂದು ಕಡೆ 1,30,00,000 ಹಣ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮ್. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಐಟಿ ಇಲಾಖೆ ಅಧಿಕಾರಿಗಳು ಕೂಡ ಸಚಿನ್ರ ಮನೆ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಆದಾಯದ ಮೂಲವನ್ನ ಕೆದಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಹಣದ ಮೂಲದ ಬಗ್ಗೆ ಏನಾದರೂ ಡೀಟೇಲ್ಸ್ ಲಭ್ಯವಾಗಿದೆಯಾ? ಹೌದು, ಮತ್ತು ಏನು ಅಕ್ರಮವಾಗಿ ಹಣ ಸಾಗಿಸುತ್ತ ವಾಹನವನ್ನ ಏನು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ವಶಕ್ಕೆ ಪಡೆದಿರುತ್ತದೆ. ಏನು ಬರೋಬ್ಬರಿ 9 ಕೋಟಿ ಹಣವನ್ನ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರಿಗೆ ಮಾಹಿತಿ ಬರೋದ್ರೆ ಏನು ಐಟಿ ಅಧಿಕಾರಿಗಳು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ. ಅಂದ್ರೆ ಕೇರಳ ಮೂಲದ ಒಂದು ಕ್ರೇಟಾ ಕಾರ್ನಲ್ಲಿ 9 ಕೋಟಿಯಷ್ಟು ಹಣ ಬರ್ತಿದೆ. ಆ ಗಾಡಿಯನ್ನು ಹಠಗಟ್ಟಿ ಆ ಗಾಡಿಯನ್ನ ಸೀಸ್ ಮಾಡಿ ಅದರಲ್ಲಿ ಏನು 9 ಕೋಟಿ ಹಣ ಇದೆ ಅಂತ ಹೇಳಿ ಐಟಿ ಅಧಿಕಾರಿಗಳು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರಿಗೆ ಮಾಹಿತಿ ನೀಡ್ತಾರೆ. ತದನಂತರವಾಗಿ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ವೀರಸಂದ್ರ ಸಿಗ್ನಲ್ ಬಳಿಯಲ್ಲಿ 112 ಗಾಡಿಯನ್ನ 2 ವಾಹನಗಳನ್ನ ಅಲ್ಲೇ ವೀರಸಂದ್ರ ಸಿಗ್ನಲ್ ಬಳಿ ನಿಲ್ಸ್ಕೊಂಡು ಕಾಯ್ತಾ ಇರ್ತಾರೆ. ಈ ಕೇರಳ ಮೂಲಕ ಕ್ರೇಟಾ ಕಾರ್ ವಾಹನ ಬರುತ್ತೆ. ಆ ವಾಹನ ಬಂದ ಸಂದರ್ಭದಲ್ಲಿ ಪೊಲೀಸರು ಅದನ್ನ ಹಠಗಟ್ಟಿ ಪರಿಶೀಲಿಸ್ತಾರೆ. ಪರಿಶೀಲಿಸಿದಾಗ ಅದರಲ್ಲಿ ಸುಮಾರು 9 ಕೋಟಿ ಹಣ ಇರೋದು ಪತ್ತೆಯಾಗುತ್ತೆ. ಅಂದ್ರೆ ಇನ್ಕಮ್ ಟ್ಯಾಕ್ಸ್ ನ ಅಧಿಕಾರಿಗಳ ಮಾಹಿತಿ, ಅಂದ್ರೆ ಐಟಿ ಅಧಿಕಾರಿಗಳ ಮಾಹಿತಿ ಆಧಾರದ ಮೇಲೆ ಪೊಲೀಸರು ರೈಡ್ ಮಾಡಿದ ಆ ಗಾಡಿಯನ್ನು ಹಠಾಕತ್ತಾರೆ. ನಂತರವಾಗಿ ಆ ಗಾಡಿಯಲ್ಲಿ 9 ಕೋಟಿ ಹಣ ಸಿಗೋದು ಆಗುತ್ತೆ. ಆದ ನಂತರವಾಗಿ ಏನು ಐಟಿ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಆ ಹಣವನ್ನು ವಶಕ್ಕೆ ಪಡೆದು ತದನಂತರ ಏನು ಈ ಮಾಲೀಕ ತಮಿಳುನಾಡಿನ ತೂತುಕುಡಿಯ ಸಿಂಧು ಜುವೆಲ್ಸ್ ಮಾಲೀಕ ಸಚಿನ್ ಅಂತ ಹೇಳ್ತಾರೆ, ಆತನಿಗೆ ಸೇರಿದ್ದ ಹಣ ಅನ್ನೋದು ತಿಳ್ಕೊತಾರೆ. ನಂತರವಾಗಿ ಆತನ ಮನೆಯಲ್ಲೂ ಸಹ ರೈಡ್ ಮಾಡ್ತಾರೆ. ಆತನ ಮನೆಯಲ್ಲೂ ರೈಡ್ ಮಾಡಿದಾಗ ಅಲ್ಲೂ ಸಹ 1.3 ಕೋಟಿಯಷ್ಟು ಹಣ ಪತ್ತೆ ಆಗುತ್ತೆ. ಅದು ಈ ಒಟ್ಟಾರೆ ಹಣ ಯಾರಿಗೆ ಸೇರಿದ್ದು ಏನು, ಮತ್ತೆ ಈ ಸಚಿನ್ ಅವ್ರದೇ ಹಣನ, ಸಚಿನ್ ಅವ್ರು ಯಾರಿಗಾದ್ರೂ ಕೊಡ್ಬೇಕಾಗಿರೋ ಹಣನ, ಮತ್ತೆ ಈ ಹಣ ಎಲ್ಲಿಂದ ಬಂತು, ಹೇಗೆ ಬಂತು, ಮತ್ತೆ ಈ ಹಣದ ದಾಖಲೆಗಳು ಹೇಗೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಐಟಿ ಅಧಿಕಾರಿಗಳು ಈಗ ಪರಿಶೀಲನೆ ಮಾಡ್ತಿರೋದು. ಸೊ ಈಗ ಏನು ಕಂಪ್ಲೀಟ್ ಆಗಿ ಏನು ಈ 9 ಕೋಟಿ ಮತ್ತೆ ಮನೇಲಿ ಸಿಕ್ಕಿರೋದು 1.3 ಅಂದ್ರೆ ಇಷ್ಟು ಹಣವನ್ನ ಈಗ ಐಟಿ ಅಧಿಕಾರಿಗಳ ವಶದಲ್ಲಿ ಇರುವಂತದ್ದು. ಈಗ ಐಟಿ ಅಧಿಕಾರಿಗಳು ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕಲೆ ಹಾಕ್ತಿರೋದು. ಮಧುಶ್ರೀ, ಧನ್ಯವಾದ ರಾಮು ತಮ್ಮೆಲ್ಲ ಮಾಹಿತಿಗಾಗಿ.